ನೀವು ಕೂಡ ಫೋನ್ ಪೇ ಯೂಸ್ ಮಾಡ್ತಾ ಇದ್ದೀರಾ ಹಂಗಂದ್ರೆ ನಿಮ್ ಕತೆ ಮುಗೀತು ಅನ್ಕೊಡಿ. ಯಾಕಂದ್ರೆ ಫೋನ್ ಪೇ ಬಳಸುವಂತ ಎಲ್ಲರೂ ಬ್ಯಾಂಕ್ ಅಕೌಂಟ್ ಇಂದನೂ ಪ್ರತಿ ತಿಂಗಳು ಕೂಡ ದುಡ್ಡು ಕಟ್ ಆಗ್ತದೆ. ಹೌದು, ನಾನು ನಿಜನೇ ಹೇಳ್ತಾ ಇದ್ದೀನಿ. ಈ ದುಡ್ಡು ಕಟ್ ಆಗುವಾಗ ನಿಮಗೆ OTP ಕೂಡ ಬರೋದಿಲ್ಲ, ನೀವು UPI ಪಿನ್ ಕೂಡ ಎಂಟರ್ ಮಾಡಂಗಿಲ್ಲ, ಏನಂದ್ರೆ ಏನೂ ಬೇಕಾಗಿಲ್ಲ. ಆಟೋಮೆಟಿಕ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಫೋನ್ ಪೇ ಮೂಲಕ ದುಡ್ಡು ಕಟ್ ಆಗ್ತಾನೆ ಇರುತ್ತೆ. ಆ ದುಡ್ಡು ಕಟ್ ಆಗಬಾರ್ದು ಅಂತಂದ್ರೆ ಇವಾಗಲೇ ನಿಮ್ಮ ಫೋನ್ ಪೇ ನಲ್ಲಿ ಈ ಸೆಟ್ಟಿಂಗ್ ಚೆಕ್ ಮಾಡ್ಕೊಡಿ. ಸೆಟ್ಟಿಂಗ್ ಯಾವ್ದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈಗಲೇ ವಿಡಿಯೋಗೊಂದು ಲೈಕ್ ಮಾಡಿ, ಇನ್ನೂ ಪೇಜ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ಮರಿದೇನೆ ಫಾಲೋ ಮಾಡಿ. ಫಸ್ಟ್ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಫೋನ್ ಪೇ ಆನ್ ಮಾಡ್ಕೊಬೇಕು. ಫೋನ್ ಪೇ ಆನ್ ಮಾಡ್ಕೊಂಡ್ಮೇಲೆ ಪ್ರೊಫೈಲ್ ನ ಮೇಲೆ ಕ್ಲಿಕ್ ಮಾಡಿ, ಮ್ಯಾನೇಜ್ ಪೇಮೆಂಟ್ ನ ಮೇಲೆ ಕ್ಲಿಕ್ ಮಾಡಿ, ಆಟೋ ಪೇ ನ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ದುಡ್ಡು ಕಟ್ ಆಗ್ತಿತ್ತು ಅಂದ್ರೆ ಈ ರೀತಿ ಬರುತ್ತೆ. ನನಗೆ ನೋಡಿ 639 ರೂಪಾಯಿ, 1415 ರೂಪಾಯಿ ಈ ರೀತಿ ತುಂಬಾನೇ ದುಡ್ಡು ಕಟ್ ಆಗ್ತದೆ. ಇದನ್ನ ಸ್ಟಾಪ್ ಮಾಡಬೇಕು ಅಂದ್ರೆ ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ, ಡಿಲೀಟ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ UPI ಪಿನ್ ಎಂಟರ್ ಮಾಡ್ಕೊಳ್ಳಿ. ಈ ತರ ಎಷ್ಟೆಲ್ಲ ಆಟೋ ಪೇಮೆಂಟ್ ಆಕ್ಟಿವ್ ಆಗಿದೆ ಎಲ್ಲಾನು ಕೂಡ ಡಿಲೀಟ್ ಮಾಡ್ಕೊಂಬಿಡಿ. ಇದರಿಂದ ನಿಮ್ಮ ಫೋನ್ ಪಿನ್ ಇಂದ ಯಾವುದೇ ಕಾರಣಕ್ಕೂ ಕೂಡ ಆಟೋಮೆಟಿಕ್ ಆಗಿ ದುಡ್ಡು ಕಟ್ ಆಗೋದಿಲ್ಲ. ಈ ಸೆಟ್ಟಿಂಗ್ ಚೆಕ್ ಮಾಡಲಿಲ್ಲ ಅಂತಂದ್ರೆ ಬೇರೆನಾಗೋದಿಲ್ಲ, ಸುಮ್ಮನೆ ದುಡ್ಡು ಆಟೋಮೆಟಿಕ್ ಆಗಿ ಕಟ್ ಆಗ್ತಿರುತ್ತೆ ಅಷ್ಟೇ. ಎಲ್ಲರೂ ಇದನ್ನ ಇವಾಗಲೇ ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಪೇಜ್ ನ ಫಾಲೋ ಮಾಡ್ಕೊಂಡು ಫೋನ್ ಪೇ ಬಳಸುವಂತ ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಪಾಪ ಅವರು ಕೂಡ ಈ ಸೆಟ್ಟಿಂಗ್ ನ ಇವಾಗಲೇ ಚೆಕ್ ಮಾಡ್ಕೊಳ್ಳಿ.